ಓದುತ್ತೇನೆ. ಇವತ್ತು ಪಾಠ 6. ದೊಡ್ಡವರು ಯಾರು? ಅದನ್ನು ನನ್ನ ಗೆಳತಿಯರು ನಾಟಕದ ಮೂಲಕ ಮಾಡುತ್ತಾರೆ. ನನ್ನ ಹೆಸರು ಅಲ್ಫಿಯಾ ರಿಯಾಜ್ ಕೋಲೂರ್. ನಾನು 4ನೇ ತರಗತಿ. ನನ್ನ ಹೆಸರು ಅಲ್ಫಿಯಾ ರಿಯಾಜ್ ಕೋಲೂರ್. ನಾನು 4ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಪಾತ್ರ ತಾಯಿಲಿ. ನನ್ನ ಹೆಸರು ಸಹನಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ತಂದೆಯಲ್ಲಿ. ನನ್ನ ಹೆಸರು ಸಾಕ್ಷಿ. ನಾನು 4ನೇ ತರಗತಿ ಓದುತ್ತೇನೆ. ನನ್ನ ಪಾತ್ರ ಇಲಿರಾಣಿ. ವೆರಿ ಗುಡ್. ನಾನು ಚಂದ್ರಿಕಾ. ನಾನು 4ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಪಾತ್ರ ಸೂರ್ಯ. ವೆರಿ ಗುಡ್. ನನ್ನ ಹೆಸರು ರಿಹಾನಾ ಕೊರ್ಬು. ಜೋಲಿ ಹೇಳು. ನನ್ನ ಹೆಸರು ರಿಹಾನಾ ಮೆಹಬೂಬ್ ಕೊರ್ಬು. ನಾನು ಓದುತ್ತಿರುವ 4ನೇ ತರಗತಿ. ನನ್ನ ಪಾತ್ರ ಮೂಡ. ವೆರಿ ಗುಡ್. ನನ್ನ ಹೆಸರು ಅಲ್ಫಾ. ನನ್ನ ಪಾತ್ರ ಬೆಟ್ಟದ ರಾಜ. ವೆರಿ ಗುಡ್. ನನ್ನ ಹೆಸರು ಸೌಜನ್ಯ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಇಲಿರಾಯ. ವೆರಿ ಗುಡ್. ನಮಗೊಬ್ಬಳು ಮಗಳಿದ್ದಾಳೆಯಲ್ಲ, ಅವಳಿಗೂ ಒಂದು ವರವನ್ನು ಹುಡುಕಬೇಕು. ಹೌದು, ವರವನ್ನು ಹುಡುಕಬೇಕು. ಆದರೆ ದೊಡ್ಡವರು ಯಾರು ದೊಡ್ಡವರು ಇದ್ದಾರೆ? ಅವರನ್ನು ನನ್ನ ಮಗಳಿಂದ ಮದುವೆ ಮಾಡಿಸೋಣ. ಹಾಗಾದರೆ ಯಾರು ಇದ್ದಾರೆ? ಬಾ, ಸೂರ್ಯನ ಕಡೆಗೆ ಹೋಗೋಣ. ಸೂರ್ಯನ ನಮಗೊಬ್ಬಳು ಮಗಳಿದ್ದಾಳೆ, ಅವಳನ್ನು ಮದುವೆ ಮಾಡ್ಕೊಳ್ತೀಯಾ? ಅಯ್ಯೋ, ಬೇಡ. ಇಲ್ಲ. ನನಗಿಂತ ಒಬ್ಬ ದೊಡ್ಡವನಿದ್ದಾನೆ. ಅವನು ಸುಂದರವಾಗಿದ್ದಾನೆ. ಹಾಗಾದ್ರೆ ಅವರ್ಯಾರು? ಮೋಡ. ನಡಿ ಹಾಗಾದರೆ ಮೋಡನ ಕಡೆಗೆ ಹೋಗೋಣ. ಮೋಡನ ನಮಗೊಬ್ಬಳು ಮಗಳಿದ್ದಾಳೆ, ಅವರನ್ನು ಮದುವೆ ಮಾಡಿಕೊಳ್ತೀಯಾ? ಬೇಡ, ನನಗಿಂತ ದೊಡ್ಡೊಬ್ಬರಿದ್ದಾರೆ. ಹಾಗಾದ್ರೆ ಅವರ್ಯಾರು? ಬೆಟ್ಟದ ರಾಜ. ಬಾ, ಹಾಗಾದ್ರೆ ಬೆಟ್ಟದ ರಾಜ ಕಡೆಗೆ ಹೋಗೋಣ. ಬೆಟ್ಟದ ರಾಜ ನಮಗೊಬ್ಬಳು ಮಗಳಿದ್ದಾಳೆ, ಅವರನ್ನು ಮದುವೆ ಮಾಡ್ಕೊಳ್ತೀಯಾ? ಬೇಡ, ನನಗಿಂತ ಅವರು ದೊಡ್ಡಿದ್ದಾರೆ. ಹಾಗಾದ್ರೆ ಅವರ್ಯಾರು? ಇಲಿರಾಯ. ನಮ್ಮ ಕೈಯಲ್ಲೇ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಎಲ್ಲ ಕಡೆ ಹೋಗುವ ಪರಿಸ್ಥಿತಿ ಬಂತಲ್ಲ. ನಮ್ಮ ಗುಂಪಿನಲ್ಲಿಯೇ ಇಲಿರಾಯ ಇದ್ದಾನೆ. ಬಾ ಹಾಗಾದರೆ. ಇಲಿರಾಯ, ನಮಗೊಬ್ಬಳು ಮಗಳಿದ್ದಾಳೆ, ಅವಳನ್ನು ಮದುವೆ ಮಾಡ್ಕೊಳ್ತೀಯಾ? ಮದುವೆ ಮಾಡಿಕೊಳ್ಳುತ್ತೇನೆ. ಒಪ್ಪಿಗೆ ಇದೆ, ಮದುವೆ ಮಾಡಿಕೊಳ್ಳುತ್ತೇನೆ. ಕ್ಲಾಪ್ಸ್ ಹಾಕ್ರಲ್ಲರು.